ಇಲ್ಲಿ ನೋಡಿ ನೋಡಿ ನನ್ನ ಮೂಗು ನನ್ನ ಅಜ್ಜಿಯ ಮೂಗಿನ ಹಾಗೆ ಇದೆ ಅಲ್ವಾ ಅಂತ ಹೇಳಿಕೊಂಡು ಸಂಸತ್ತಿಗೆ ಪ್ರವೇಶವನ್ನ ಪಡೆದುಕೊಂಡಿರುವಂತಹ ಅಜ್ಜಿ ಮೂಗಿನ ಸುಬ್ಬಿ ಪ್ರಿಯಾಂಕಾ ವಾಡ್ರಾರ್ ಅವರ ಬಳಿಯಲ್ಲಿ ಜಾರ್ಖಂಡ್ ವಿದ್ಯಾರ್ಥಿಗಳ ಬಗ್ಗೆ ಏನಾದರೂ ಪ್ರಶ್ನೆಗಳನ್ನ ಮಾಡಿದ್ರೆ ಸಾಕು, ಹಾಗೆ ಜಾರ್ಕೊಂಡೇ ಹೊರಟೋಗ್ಬಿಡ್ತಾರೆ. ಇನ್ನ ಕರ್ನಾಟಕದ ವಿದ್ಯಾರ್ಥಿಗಳ ಬಗ್ಗೆ ಕರೆದ್ರೂ ಸಹ ಇವ್ರುಗಳು ಬರೋದಿಲ್ಲ. ಮಾನ್ಯ ಪ್ರಿಯಾಂಕಾ ವಾಡ್ರಾರ್ ಅವರೇ ಜಾರ್ಖಂಡ್ಗೆ ಹೋಗಿ ಅಲ್ಲಿ ವಿದ್ಯಾರ್ಥಿಗಳು ನಡೆಸುತ್ತಿರುವಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳಿಗೆ ಆಗಿರುವಂತಹ ಅನ್ಯಾಯದ ವಿರುದ್ಧವಾಗಿ ಹೋರಾಟವನ್ನು ನಡೆಸಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನ ಕೊಡಿಸೋದಕ್ಕೆ ಸಾಧ್ಯವಾಗ್ಲಿಲ್ವಾ? ಅಟ್ಲೀಸ್ಟು ನಮ್ಮಂಥವ್ರಿಗೆ ಮನರಂಜನೆಯನ್ನಾದ್ರೂ ನೀಡಿ. ನೀವು ನೀಡ್ತಿದ್ರಲ್ಲ ಡೆಲ್ಲಿಯಲ್ಲಿ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಚಪ್ಪಾಳೆಯನ್ನು ತಟ್ಟಿ ಎಂಟರ್ಟೈನ್ ಮಾಡ್ತಾ ಇದ್ರಲ್ಲ, ಆ ರೀತಿಯಾಗಿ ಮನರಂಜನೆಯಾದ್ರೂ ನೀಡಿ. ನಿಮ್ದು ಫೀಮೇಲ್ ವರ್ಷನ್ ಆಗೋಯ್ತು, ನಮಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೇಕು, ನಮಗೆ ಮೇಲ್ ವರ್ಷನ್ ಮನರಂಜನೆ ಬೇಕು. ಹಾಗಾಗಿ ನಿಮ್ಮ ಅಣ್ಣ ಇದಾರಲ್ಲ ರಾಹುಲ್ ಗಾಂಧಿ, ಅವ್ರನ್ನ ಕರ್ಕೊಂಡು ಹೋಗ್ಬಿಡಿ. ಇನ್ನೂ ಒಳ್ಳೆ ಮಜಾ ಇರುತ್ತೆ, ಒಳ್ಳೆ ತಮಾಷೆ ಸಿಗುತ್ತೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಜೊತೆಗೆ ಸಾಧ್ಯವಾದ್ರೆ ಆ ಕುಷ್ಠರೋಗಿ ಇದ್ದಾನಲ್ಲ ಆ ಗೂರ್ಲು, ಅವನು ಎತ್ತಾಕೊಂಡು ಹೋಗ್ಬಿಡಿ, ಇನ್ನೂ ಚೆನ್ನಾಗಿ ಮಜಾ ಸಿಗುತ್ತೆ. ನೀವೆಲ್ಲ ಹೋಗ್ತೀರಾ ಜಾರ್ಖಂಡ್ಗೆ, ಪ್ರತಿಭಟನೆಯನ್ನ ಮಾಡ್ತೀರಾ, ವಿದ್ಯಾರ್ಥಿಗಳಿಗೆ ನ್ಯಾಯವನ್ನ ಕೊಡ್ತೀರಾ? ಖಂಡಿತವಾಗಿಯೂ ಇಲ್ಲ. ಯಾಕಂದ್ರೆ ನಿಮಗ್ ಬೇಕಾಗಿರೋದು ರಾಜಕೀಯ ಅಷ್ಟೇನೆ. ರಾಜಕಾರಣಕ್ಕಾಗಿ ವಿದ್ಯಾರ್ಥಿಗಳನ್ನು ಸಹ ಬಳಸ್ಕೊಂಡ್ಬಿಟ್ರಲ್ಲ. ಇನ್ನೆಷ್ಟು ಅಸಹ್ಯ ಅನ್ಸ್ಬೋದು. ವಿದ್ಯಾರ್ಥಿಗಳನ್ನ ಬಳಕೆಯನ್ನ ಮಾಡ್ಕೊಂಡು ರಾಜಕೀಯವನ್ನ ಮಾಡಿಬಿಟ್ರಲ್ಲ. ನೀವು ನಿಜವಾಗಿಯೂ ನಿಮ್ಮ ಅಣ್ಣ ಹೇಳುವ ಹಾಗೆ, ಇವರ ಅಣ್ಣ ಹೇಳುವ ಹಾಗೆ, ಇವರಣ್ಣ ಹೇಳ್ತಾ ಇದ್ದು ನಾನು ವಿದ್ಯಾರ್ಥಿಗಳ ಪರ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗ್ಬಿಟ್ಟಿದೆ, ಅವರ ಪರವಾಗಿ ನಿಂತ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದೀನಿ, ಹಾಗೆಲ್ಲ ಈಗೆಲ್ಲ ಅಂತಂದ್ಬಿಟ್ಟು ಡೈಲಾಗ್ಗಳನ್ನು ನೋಡ್ತಿದಾರಲ್ಲ, ಅದೇ ರೀತಿಯಾಗಿದ್ರೆ ಪಂಜಾಬ್ಗೆ ಹೋಗ್ಬೇಕಾಗಿತ್ತು, ಪಂಜಾಬ್ನಲ್ಲಿ ವಿದ್ಯಾರ್ಥಿಗಳಿಲ್ವಾ? ಜಾರ್ಖಂಡ್ಗೆ ಹೋಗ್ಬೇಕಾಯ್ತು, ಜಾರ್ಖಂಡ್ನಲ್ಲೂ ಸಹ ವಿದ್ಯಾರ್ಥಿಗಳಿರೋದು. ಕರ್ನಾಟಕಕ್ಕೆ ಬರಬೇಕಾಗಿತ್ತು ವಿದ್ಯಾರ್ಥಿಗಳ ಪರವಾಗಿ, ಯಾಕೆ ಬರಲಿಲ್ಲ? ಇವರದು ಇಂದಿರಾ ಕ್ಯಾಂಟೀನ್ನ ಹಾಗೆ ಇಂದಿರಾ ಡ್ರಾಮಾ ಕಂಪನಿ ಅಷ್ಟೇ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಇಂದಿರಾ ಕ್ಯಾಂಟೀನ್ನ ಹಾಗೆ ಇಂದಿರಾ ಡ್ರಾಮಾ ಕಂಪನಿ ಅಷ್ಟೇನೆ. ಇವರ ಉದ್ದೇಶ ವಿದ್ಯಾರ್ಥಿಗಳನ್ನ ಬಳಕೆಯನ್ನ ಮಾಡಿಕೊಂಡು ದೇಶಕ್ಕೆ ಬೆಂಕಿಯನ್ನು ಹಚ್ಚುವುದು. ದೇಶಕ್ಕೆ ಬೆಂಕಿಯನ್ನು ಹಚ್ಚಿ ಗಲಭೆಗಳನ್ನು ಎಬ್ಬಿಸಿ ದೇಶದಲ್ಲಿ ದೊಂಬಿಗಳನ್ನು ಮಾಡಿಸಿ ಅಧಿಕಾರವನ್ನು ಕೈಹಿಡಿಯೋದು. ನ್ಯಾಯಯುತವಾಗಂತೂ ಇವರ ಯೋಗ್ಯತೆಗೆ ಅಧಿಕಾರವನ್ನು ಕೈಹಿಡಿಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನೇನ್ ಮಾಡೋದು? ಬೇರೆ ವಾಮ ಮಾರ್ಗದಿಂದ ಅಧಿಕಾರವನ್ನು ಕೈಗೆ ಹಿಡಿಯುವಂತಹ ಉದ್ದೇಶ. ಇದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಫಂಡಿಂಗ್ ಬರ್ತಿದೆ ಬಿಡಿ, ಎಲ್ಲಿಂದ ಬರುತ್ತೆ? ಇನ್ನು ಇವ್ರ ಜೊತೆ ಇರ್ತಾರವಲ್ಲ ಯಾವ್ಯಾವ ಎಡಬಿಡಂಗಿಗಳು, ಎಡಪಂಥೀಯರುಗಳು, ಆ ಮಿಷನರಿಗಳು, ಆ ಗಾಂಜಾ ಪೆಟ್ಲರ್ಗಳು, ಹಾಗೆ ಯಾವ್ಯಾವ ಇದಾವಲ್ಲ ದನ ಕಳ್ಳರುಗಳು, ಅಕ್ರಮ ಬಾಂಗ್ಲಾ ವಲಸಿಗರುಗಳು, ಇವರೆಲ್ಲ ಯಾಕೆ ಜಾರ್ಖಂಡ್ನಲ್ಲಿ ಕಣ್ಣು ಕಾಣಿಸ್ಕೊಳ್ಳೋದಿಲ್ಲ? ನೋಡಿ, ಹಂಗೇನೆ ದೇಶ ವಿರೋಧಿಗಳು, ದೇಶದ್ರೋಹಿಗಳು, ದೇಶದ ವಿರುದ್ಧವಾಗಿ ದೇಶವನ್ನ ತುಂಡರಿಸ್ತೀವಿ, ಕತ್ತರಿಸಿ ಬಿಸಾಕ್ತೀವಿ ದೇಶವನ್ನ ಅಂತ ಯಾರೆಲ್ಲ ಹೇಳಿಕೆಗಳು ನೀಡ್ತಾರೋ ಅಂತವ್ರ ಜೊತೆ ಇಂಥವ್ರು ಕಾಣಿಸ್ಕೊಳ್ತಾರೆ. ದೇಶ ಪ್ರೇಮಿಗಳ ಜೊತೆಯಲ್ಲಿ ಯಾಕೆ ಕಾಣಿಸ್ಕೊಳ್ಳೋದಿಲ್ಲ ಇವ್ರುಗಳು? ಯಾಕೆ ಕಾಣಿಸ್ಕೊಳ್ಳೋದಿಲ್ಲ ಅಂತ ನಿಮ್ಮನ್ನ ನೀವೇನೆ ಪ್ರಶ್ನೆಯನ್ನ ಮಾಡ್ಕೊಂಬಿಡಿ ಅಂತ ಹೇಳ್ತಾ, ಇವತ್ತಿನ ವಿದ್ಯಾರ್ಥಿಗಳು ಎಲ್ಲವನ್ನ ಸಹ ಗಮನಿಸ್ತಾ ಇದ್ದಾರೆ. ಮುಂದೊಂದು ದಿನ ಎಲ್ಲವೂ ಸಹ ಅವ್ರಿಗೂ ಅರ್ಥವಾಗುತ್ತೆ. ಈಗಾಗಲೇ ಒಂದು 50% ಏನು 80% ಅರ್ಥವಾಗ್ಬಿಟ್ಟಿದೆ. ಕೆಲವೊಂದಷ್ಟು ಜನ ಅಷ್ಟೇನೆ, ಯಾರೆಲ್ಲ ದುಡ್ಡನ್ನ ಪಡೆದುಕೊಳ್ತಾ ಇದ್ದಾರೋ, ಯಾರಿಗೆಲ್ಲ ಹಣ ಬರ್ತಿದೆಯೋ, ಯಾವ ವಿದ್ಯಾರ್ಥಿಗಳಿಗೆ ಅಂದ್ರೆ ಯಾರಿಗೆಲ್ಲ ಓದೋದಕ್ಕೆ ಯೋಗ್ಯತೆ ಇಲ್ವೋ ಅಂಥವುಗಳು ಮಾತ್ರ ಇಂಥವ್ರ ಜೊತೆ ಸೇರ್ಕೊಂಡು ಪ್ರತಿಭಟನೆ ಮಾಡ್ತಾ ಇರೋದು. ನಿಯತ್ತಾಗಿ ಓದಿ ಎಕ್ಸಾಮ್ ಬರೆದಿರೋಂಥವ್ರು ಆರಾಮಾಗಿ ಅವ್ರು ಓದ್ಕೊಂಡಿದ್ದಾರೆ. ಇಂಥವ್ರ ಜೊತೆ ಎಲ್ಲ ಸೇರಿ ನಿಮ್ಮ ಜೀವನಗಳನ್ನ ಹಾಳು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಮತ್ತೆ ಹೇಳ್ತಾ ಇದ್ದೀನಿ, ಖಾಸಗಿ ಕೆಲಸ ಅಲ್ಲ, ಸರ್ಕಾರಿ ಕೆಲಸ ಅಲ್ಲ, ಖಾಸಗಿ ಕೆಲಸನೂ ನಿಮಗೆ ಸಿಗೋದಿಲ್ಲ. ಈಗಾಗಲೇ ಲಿಸ್ಟ್ ರೆಡಿಯಾಗಿದೆ. ಅದೆಷ್ಟು ಜನ ಒಳಗಡೆ ಹೋಗ್ತಾರೋ, ಒಳಗಡೆ ಹೋಗೋದಿರ್ಲಿ. ಈ ಖಾಲಿಸ್ತಾನಿ ಉಗ್ರರುಗಳು ರೈತರ ಹೆಸರಿನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು, ನೆನಪಿರ್ಬೇಕು ನಿಮ್ಗೆಲ್ಲ. ಸುಮಾರು 1600 1700 ಜನ ಇನ್ನೂ ಹೊರಗಡೆ ಬಂದಿಲ್ಲ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ನಿಮ್ಮಿಷ್ಟ ಅಂತ ಹೇಳ್ತಾ, ತಂದೆ ತಾಯಂದಿರು ನಿಮ್ಮ ಮಕ್ಕಳನ್ನ ಹೊರಗಡೆ ಕಳಿಸ್ಬೇಕಾದ್ರೆ ಯೋಚನೆ ಮಾಡಿ. ಇಲ್ಲ, ನಿಮ್ಮ ಮಕ್ಕಳು ನಿಮ್ಮ ಇಷ್ಟ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.